ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ಸುಶಾ ವ್ಲಾಗ್ಸ್ ಇನ್ ಕನ್ನಡಗೆ ಎಲ್ರಿಗೂ ಸ್ವಾಗತ. ಇವತ್ತಿನ ದಿನ ಮನೆಯಲ್ಲಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ಮಾಡ್ತಾ ಇದ್ದೀವಿ. ನಾನು ಯಾವ ರೀತಿ ಪೂಜೆ ಮಾಡ್ತೀನಿ ಅಂದರೆ ತುಂಬ ಸರಳವಾಗಿ ಆಷಾಢ ಲಕ್ಷ್ಮಿ ಪೂಜೆಯನ್ನು ನಾನು ಮಾಡ್ತೀನಿ. ಈ ಲಕ್ಷ್ಮಿ ಪೂಜೆಯನ್ನು ಮಾಡಿ ನನಗೆ ಕಳ್ಕೊಂಡಿದ್ದಂತೂ ಏನೂ ಇಲ್ಲ. ಎಲ್ರಿಗೂ ಗೊತ್ತಿರೋ ಥರ ಪೂಜೆ ದೇವ್ರನ್ನ ನಂಬೋದ್ರಿಂದ ಯಾವ ರೀತಿಯಿಂದನೂ ಏನನ್ನು ಕಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ, ಒಂದಲ್ಲ ಒಂದು ಸಮಯದಲ್ಲಿ ಏನಾದರೂ ಒಂದು ಒಳ್ಳೇದು ಆಗೇ ಆಗುತ್ತೆ. ಅದಕ್ಕೆ ನಾನಂತೂ ಲೈವ್ ಆಗಿ ಎಕ್ಸಾಂಪಲ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏಕೆ ಅಂತಂದರೆ ಸುಮಾರು ವರ್ಷಗಳ ಹಿಂದೆ ಇಟ್ಟಿರ್ತಕ್ಕಂಥ ಒಡವೆಗಳು, ಬ್ಯಾಂಕಲ್ಲಿ ಅಡಮಾನವಾಗಿ ಇಟ್ಟಿರ್ತಕ್ಕಂಥ ಒಡವೆಗಳನ್ನ ಬಿಡಿಸ್ಕೊಂಡು ಬರೋದಕ್ಕೆ ಆಗದೇ ಇಲ್ವೇನೋ ಅಂತ ಎಲ್ಲರೂ ಕೈ ಚೆಲ್ಲಿ ಕೂತಿದ್ದು. ಹೀಗೆ ನಾನು ಶುರು ಮಾಡೋಣ ಅಂತ ಹೇಳಿ ಒಬ್ಬರಿಗೆ ಗೊತ್ತಿರೋ ಅಂಥವ್ರಿಗೆ, ಅಂದರೆ ಪೂಜೆನ ನೋಡಿದ್ದೆ ಅವ್ರ ಮನೆಯಲ್ಲಿ ಹೇಗೆ ಯಾವ ರೀತಿ ಮಾಡ್ತೀರಾ, ನಾನು ಶುರು ಮಾಡ್ಬೋದಾ, ನಮ್ಮ ಮನೆಯಲ್ಲಿ ಯಾವುದೇ ರೀತಿ ಇಲ್ಲಿವರೆಗೂ ಮಾಡಿಲ್ಲ ಅಂತ. ಅವರು ಹೇಳಿದ್ರು ಪೂಜೆಗಳನ್ನ ಮಾಡೋದಕ್ಕೆ ಯಾವುದೇ ರೀತಿ ನೀತಿ ನಿಯಮಗಳನ್ನ ಇರಬೇಕು, ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಅಂದರೆ ಹಿಂದಿಂದ ನಡೆಸ್ಕೊಂಡು ಬಂದಿರಬೇಕನ್ನೋದು ಏನೂ ಇಲ್ಲಮ್ಮ, ನೀನು ಶುರು ಮಾಡು ಅಂತ. ಸರಿ ಆಯಿತು ಅಂತ ಹೇಳಿಬಿಟ್ಟು ನಾನು ಶುರು ಮಾಡಿದೆ. ಆವಾಗ ನಾವು ಸಿಂಗಲ್ ಬೆಡ್ರೂಮ್ ಮನೆಯಲ್ಲಿ ಇದ್ದು, ಅದಷ್ಟು ಚಿಕ್ಕ ಮನೆಯಲ್ಲಿನೇ ನಾನು ಶುರು ಮಾಡಿದೆ. ಅಂದರೆ ಈಗಿರೋದೇನು ತುಂಬ ದೊಡ್ಡ ಮನೆ ಅಂತಲ್ಲ, ಬಟ್ ನನಗಾಗಿರೋ ಚೇಂಜಸ್ನ ನಾನು ಒಂದೊಂದಾಗಿ ಹೇಳಬೇಕಲ್ವ. ಹಾಗಾಗಿ ತುಂಬ ಕಷ್ಟ ಆಯಿತು. ಸ್ವಲ್ಪ ಚಿಕ್ಕ ಮಕ್ಕಳನ್ನ ಹಿಡ್ಕೊಂಡು ಬೇಗ ಎದ್ದು ಪೂಜೆ ಸಾಮಾನೆಲ್ಲ ಜೋಡಿಸ್ಕೊಂಡು ನಾನು ಮಾಡೋದು ಪೂಜೆ ದೇವ್ರಿಗೆ ಒಪ್ಪುತ್ತೋ ಇಲ್ವೋ, ಆಗುತ್ತೋ ಇಲ್ವೋ, ಅದೆಲ್ಲ ಟೆನ್ಷನ್ ಇತ್ತು. ಬಟ್ ಅನುಮಾನ ಅಂತೂ ಇರಲಿಲ್ಲ. ಅಂದರೆ ಪೂಜೆ ಮಾಡೋದಕ್ಕೆ ದೇವರು ಈ ಪೂಜೆ ಮಾಡಿದ್ರೆ ನನಗೆ ಒಳ್ಳೇದು ಮಾಡುತ್ತಾ ಅಂತ ದೇವ್ರ ಮೇಲೆ ಯಾವುದೇ ರೀತಿಯಾಗಿ ನನಗೆ ಅನುಮಾನ ಇರಲಿಲ್ಲ. ಹಾಗಾಗಿ ನಾನು ಈ ಪೂಜೆ ಮಾಡಲೇಬೇಕು ಅಂತ ಅಂದ್ಕೊಂಡು ಶುರು ಮಾಡಿದೆ. ಬ್ಯಾಂಕಲ್ಲಿಟ್ಟಿರ್ತಕ್ಕಂಥ ಒಡವೆಗಳನ್ನ ಆ ಪೂಜೆ ಇನ್ನೂ ಕಂಪ್ಲೀಟ್ ಸಹ ಆಗಿರಲಿಲ್ಲ, ಆವಾಗಲೇ ನಾನು ಬಿಡಿಸ್ಕೊಂಡು ಬಂದೆ. ನಂಗೆ ಅನಿಸಿತ್ತು ಇನ್ನೂ 2 ವಾರ ಇದೆ ಪೂಜೆ ಮಾಡೋದು, ಯಾವ ಮಧ್ಯದಲ್ಲಿ ಹೋಗಿ ನಾನು ಬಿಡಿಸ್ಕೊಂಡು ಬರೋದು ಒಡವೆನ ಅಂತ. 2 ವಾರ ಪೂಜೆ ಮಾಡಿದೆ ಲಕ್ಷ್ಮೀ ಪೂಜೆನ. ಆಲ್ರೆಡಿ ಒಡವೆ ಬಿಡಿಸ್ಕೊಳ್ಳೋದಕ್ಕೆ ನಮ್ಗೆ ಅನುಕೂಲ ಆಯಿತು. ನಾನು ಹೋಗಿ ಒಡವೆನ ಬಿಡಿಸ್ಕೊಂಡು ಬಂದು ಆ 3ನೇ ವಾರ 4ನೇ ವಾರದ ಪೂಜೆಗೆ ನಾನು ಆ ಒಡವೆ ಹಾಕ್ಕೊಂಡು ಪೂಜೆ ಮಾಡಿದೆ. ತುಂಬಾ ರಿಸಲ್ಟ್ ಇರ್ತಕ್ಕಂಥ ಪೂಜೆ ಈ ಆಷಾಢ ಲಕ್ಷ್ಮಿ ಪೂಜೆ. ನೀವು ಇದನ್ನು ತುಂಬ ಗ್ರ್ಯಾಂಡಾಗಿ ಮಾಡಬೇಕು ಅನ್ನೋದು ಏನೂ ಇಲ್ಲ. ಪೂಜೆನಲ್ಲಿ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು ಮಾಡ್ಕೋಬೇಕು ಅಷ್ಟೇ. ಏನಪ್ಪ ಅಂತಂದರೆ ಬೆಳಗ್ಗೆ ಎದ್ದು ಮನೆಯೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಬೇಕು. ಮನೆ ಕ್ಲೀನ್ ಮಾಡಿಕೊಂಡು ಆ್ಯಸ್ ಯೂಶ್ವಲ್ ಪೂಜೆನ ಸ್ನಾನ ಮಾಡ್ಕೊಂಡು ತಲೆ ಸ್ನಾನನ ಬಂದು ಹೊಸ್ಲು ಪೂಜೆನ ಫಸ್ಟು ಮುಗಿಸಿ. ನಿಮ್ಮ ಮನೆಯಲ್ಲಿ ತುಳಸಿ ಕಟ್ಟೆ ಇತ್ತು ಅಂದರೆ ತುಳಸಿ ಕಟ್ಟೆ ಪೂಜೆನೇ ಮುಗಿಸಿ. ಶುಕ್ರವಾರ ಆಗಿರೋದ್ರಿಂದ ನಾನಲ್ಲಿ ಹೊಸ್ಲಿಗೆ ಅರಿಶಿನ ಹಚ್ಚಿ ಪೂಜೆ ಮಾಡಿದ್ದೀನಿ ಅಷ್ಟೇ. ಇನ್ನು ಹೊಸ್ಲು ಪೂಜೆನ ಮುಗಿಸಿ ಚಿಕ್ಕದಾಗಿ ಒಂದು ರಂಗೋಲಿನ ಹಾಕಿ ಪೂಜೆನ ಮುಗಿಸ್ಬಿಟ್ಟು ನಾನು ಒಳಗಡೆ ಬಂದಾಯಿತು. ನೀವು ಕಂಫರ್ಟ್ ಇದ್ದರೆ ಸೀರೆ ಉಟ್ಕೊಂಡು ಪೂಜೆ ಮಾಡಿದರೆ ತುಂಬ ಒಳ್ಳೆಯದು. ನಾನು ಸಂಜೆ ವೈಭವಲಕ್ಷ್ಮಿ ಪೂಜೆ ಮಾಡಬೇಕು ಆಗಿದ್ದರಿಂದ ನಾನು ಇವತ್ತಿಗೆ ತುಂಬಾ ಸಿಂಪಲ್ಲಾಗಿರ್ತಕ್ಕಂಥ ಒಂದು ಸೀರೆನ ಉಟ್ಕೊಂಡಿದ್ದೀನಿ. ಯಾಕೆಂದರೆ ಸೀರೆ ಉಡ್ತಾ ನಿಂತರೆ ಪೂಜೆಗೆ ಲೇಟ್ ಆಗುತ್ತೆ, ಮಗನನ್ನು ಸ್ಕೂಲಿಗೆ ಕಳಿಸ್ಬೇಕು, ಅಡುಗೆ ಮಾಡಬೇಕು. ಹಾಗಾಗಿ ನಾನೊಂದು ಸಿಂಪಲ್ಲಾಗಿರ್ತಕ್ಕಂಥ ಒಂದು ಸೀರೆನ ಉಟ್ಕೊಂಡು ಪೂಜೆ ಮಾಡ್ತಾಯಿದ್ದೀನಿ. ಪೂಜೆ ಮಾಡೋದಕ್ಕೆ ಪೂಜಾ ರೂಮೆಲ್ಲ ಹಿಂದಿನ ದಿನವೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೆ. ಏನಿಲ್ಲ, ಇಲ್ಲಿ ಒಂದು ಪೀಠ ಇಟ್ಕೋಬೋದು ನೀವು. ನಾನು ಪೂಜೆ ರೂಮೇ ಎತ್ತರವಾಗಿರೋದ್ರಿಂದ ನಾನು ಯಾವುದೇ ರೀತಿ ಪೀಠ ಇಲ್ಲ. ಕೆಳಗಡೆ ಒಂದು ಚಿಕ್ಕದಾಗಿರ್ತಕ್ಕಂಥ ಅಷ್ಟದಳ ಪದ್ಮ ರಂಗೋಲಿ ಹಾಕ್ಕೊಂಡಿದ್ದೀನಿ. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದಕ್ಕೆ ಪ್ಲೇಟ್ ಮೇಲೆ ಅರಿಶಿನ ಸ್ವಲ್ಪ ಕುಂಕುಮ ಇಟ್ಟು, ಗಣಪತಿ ಮೂರ್ತಿ ವಿಗ್ರಹ ಇದ್ದರೆ ವಿಗ್ರಹ ಇಡಿ ನೀವು ಚಿಕ್ಕದು. ನನ್ನ ಕಡೆ ಇಲ್ಲ, ಹಾಗಾಗಿ ನಾನು ಅಡಕೆ ಬೆಟ್ಟನೇ ಯಾವಾಗಲೂ ಇಟ್ಟು ಪೂಜೆ ಮಾಡೋದು. ಇನ್ನು ಕಳಸದ ಚೊಂಬಿಟ್ಟು ಅದರೊಳಗಡೆ ಲಾವಂಚ ಬೇರು, ಅಕ್ಷತೆ, ಅರಿಶಿನ, ಕುಂಕುಮ ಮತ್ತು ಕಾಯಿನು. ನಿಮಗೆ ಬೆಳ್ಳಿ ಕಾಯಿನ್ ಇದ್ದರೆ ಬೆಳ್ಳಿ ಕಾಯಿನ್ ಹಾಕಿ, ಇಲ್ಲ 5 ರೂಪಾಯಿ ಕಾಯಿನ್ ಇದ್ದರೆ 5 ರೂಪಾಯಿ ಕಾಯಿನ್ ಹಾಕಿ, ಒಂದು ಕೆಂಪು ಹೂವು ಹಾಕಿ, ಎಲೆಗಳು ನಮಗೆ ಮಾವಿನ ಎಲೆನ ತುಂಬ ಚೆನ್ನಾಗಿ ಸಿಕ್ತು, ಹಾಗಾಗಿ ನಾನು ಮಾವಿನ ಎಲೆನೇ ಜಾಸ್ತಿ ಬಳಸೋದು ಪೂಜೆ ಕಳಸಗಳಿಗೆ. ಇನ್ನು ಗೆಜ್ಜೆ ವಸ್ತ್ರ, ತಾಳಿ ಹಾಕಿ ಕಾಯಿನ ಇಟ್ಟು ಹೂವನ್ನು ಮುಡಿಸಿದ್ದೀನಿ. ಗೆಜ್ಜೆ ವಸ್ತ್ರ ಅಷ್ಟು ಇಷ್ಟು ಅಂತ ಏನಿಲ್ಲ ನನಗೆ, ಅಂದರೆ ಈ ಸರಿ ಇಟ್ಟಿದ್ದು ಕಳಸ ಸ್ವಲ್ಪ ದೊಡ್ಡದಾಗಿರೋದ್ರಿಂದ 2 ಎಳೆ ಗೆಜ್ಜೆ ವಸ್ತ್ರ ತೊಗೊಂಡಿದ್ದೀನಿ. ಗಣೇಶನಿಗೆ ಫಸ್ಟು ಪೂಜೆ ಮುಗಿಸ್ಕೊಂಡ್ಬಿಟ್ಟು ಕಳಸಕ್ಕೆ ಅಲಂಕಾರ ಮಾಡಿದ್ದಾಯಿತು. ಇನ್ನು ಒಂದು ನೈವೇದ್ಯಕ್ಕೆ ಏನು ಬೇಕಾದರೂ ಸಿಹಿ ಅಡುಗೆ ಮಾಡೋ ಅಷ್ಟೊತ್ತು ಕಾಯೋಕ್ಕಾಗಲ್ಲ. ಫಸ್ಟಿಗೆ ಹಾಲನ್ನ ಇಟ್ಬಿಟ್ಟು ಪೂಜೆ ಮಾಡಿ. ನಾನಿಲ್ಲಿ ಹಾಗೆ ಮಾಡಿದ್ದು. ನಾನೇನು ಮಾಡಿದೆ ಫಸ್ಟು ವೀಕಲ್ಲಿ ಅಂತ ಅಂದರೆ ಆಷಾಢ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ದಾಳಿಂಬೆ ಹಣ್ಣನ್ನು ಇಟ್ಟಿದ್ದೆ ನಾನು ಮಡ್ಲಕ್ಕಿಗೆ. ಅಂದರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಒಂದಷ್ಟು ಅಕ್ಕಿ, ಬೆಲ್ಲ ಮತ್ತು ಕೊಬ್ಬರಿನ ಇಟ್ಟು, ಬಾಳೆಹಣ್ಣನ್ನು ಇಟ್ಟು, ಎಲೆ ಅಡಿಕೆ, ದಕ್ಷಿಣೆಯನ್ನು ಇಟ್ಟು, ಅರಿಶಿನ ಕುಂಕುಮದ ಪ್ಯಾಕೆಟ್ ಸಿಗುತ್ತಲ್ವ ಅದನ್ನಿಟ್ಟರೆ ಮಡ್ಲಕ್ಕಿಗೆ ಆಗುತ್ತೆ. ತುಂಬ ಹೊತ್ಕೊಂಡು ಬರಬೇಕು, ಹುಡುಕಿ ತರಬೇಕು ಅನ್ನೋದು ಏನೂ ಇಲ್ಲ. ಎಲ್ಲ ಮನೇಲಿರ್ತಕ್ಕಂಥದ್ದನ್ನೇ ಸ್ವಲ್ಪ ಹೊರಗಡೆ ಒಂದಷ್ಟು ಹಣ್ಣುಗಳನ್ನೆಲ್ಲ ಕಾಯ್ದಿರಿಸೋಕ್ಕಾಗಲ್ವಲ್ಲ, ಫ್ರೆಶ್ಶಾಗಿ ತೊಗೊಂಡು ಬಂದು ಮಾಡಬೇಕಷ್ಟೇ. ಇನ್ನು ಪೂಜೆ ಎಲ್ಲ ತುಂಬ ಸರಳವಾಗಿಯೇ ಮಾಡ್ಕೊಳ್ಬೋದು. ದೀಪಗಳನ್ನ ತುಪ್ಪದ ದೀಪನೂ ಹಚ್ಬೋದು. ಇನ್ನು ನೀವು ಎಣ್ಣೆ ದೀಪ ಸಹ ಹಚ್ಬೋದು. ನಾನಿಲ್ಲಿ ನೈವೇದ್ಯಕ್ಕೆ ಹಾಲನ್ನ ಇಡ್ತಾಯಿದ್ದೀನಿ. ಯಾಕೆಂತಂದರೆ ಬೆಳಗ್ಗೆ ಇನ್ನೂ ನಾನು ಅಡುಗೆ ಮಾಡಿರಲಿಲ್ಲ.
ಮಾಡಿರಲಿಲ್ಲ. ಸಂಜೆ ವೈಭವ ಲಕ್ಷ್ಮಿ ಪೂಜೆ ಮಾಡ್ತೀನಲ್ವ, ಸಂಜೆಗೂ ಸೇರಿ ಅಡುಗೆ ಮಾಡಿದರೆ ಆಯಿತು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಾನು ಚಿಕ್ಕದಾಗಿ ಒಂದು ಕಪ್ಪಲ್ಲಿ ಹಾಲನ್ನ ಇಡ್ತಾಯಿದ್ದೀನಿ. ನಿಮ್ಗೆ ಅನುಕೂಲವಾಗಿತ್ತು, ನಿಮಗೆ ಸಮಯ ಇತ್ತು ಅಂತಂದರೆ ನೀವು ಅಡುಗೆ ಮಾಡಿನೇ ನೈವೇದ್ಯ ಮಾಡ್ಬೋದು. ಇನ್ನು ಬೆಟ್ಟದ ನೆಲ್ಲಿಕಾಯಿ ದೀಪದ ಆರಾಧನೆನೂ ನಾನು ಮಾಡ್ತೀನಿ. ತುಪ್ಪದ ದೀಪದ ಬದಲಿಗಾಗಿ ತುಪ್ಪದ ಬತ್ತಿಗಳನ್ನ ಬೆಟ್ಟದ ನೆಲ್ಲಿಕಾಯಿನ ಏನು ಕಟ್ ಮಾಡಿಕೊಂಡು ಅದ್ರ ಮೇಲೆ ಇಟ್ಟು ಬೆಳಗಿಸ್ತಾ ಇದ್ದೀನಿ. ನಾನಿಲ್ಲಿ ಯಾವಾಗಲೂ ಅಷ್ಟೇ ನಾನು ಇದೇ ರೀತಿಯಾಗಿಯೇ ಪೂಜೆ ಮಾಡೋದು. ತುಂಬ ಅಂದರೆ ತುಂಬ ಸರಳವಾಗಿರ್ತಕ್ಕಂಥ ಪೂಜೆ, ರಿಸಲ್ಟ್ ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ನಾನಿಲ್ಲಿ 2 ಬೆಟ್ಟದ ನೆಲ್ಲಿಕಾಯಿನ ಬೆಳಗಿಸ್ತಾ ಇದ್ದೀನಿ. ನೀವು 5, 9 ನೀವು ಹೀಗೆ ಜಾಸ್ತಿ ಆಗಿತ್ತು ಅಂತ ಅಂದರೆ ಜಾಸ್ತಿಯಾಗಿಯೇ ಬೆಳಗ್ಬೋದು. ನಾನು 2 ಮಾತ್ರ ಕಟ್ ಮಾಡಿ ಬೆಟ್ಟದ ನೆಲ್ಲಿಕಾಯಿ ದೀಪಾರಾಧನೆ ಮಾಡ್ತಾಯಿದ್ದೀನಿ. ಇನ್ನು ಸಂಜೆ ವೈಭವ ಲಕ್ಷ್ಮಿ ಪೂಜೆನೂ ನಾನು ಮಾಡಬೇಕು ಅಂತ ಹೇಳ್ದಲ್ವ, ಅದ್ರದ್ದು ವಿಡಿಯೋ ನೆಕ್ಸ್ಟ್ ಬರುತ್ತೆ. ಈ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ ಫ್ರೆಂಡ್ಸ್. ನನಗಂತೂ ಈ ಪೂಜೆನ ಶುರು ಮಾಡಿದ್ದು ಅನುಮಾನ ಇಲ್ಲದೆ ಇರೋ ರೀತಿ ನಾನು ಪೂಜೆ ಶುರು ಮಾಡಿದ್ದಂತೂ ನಿಜ. ಆದರೆ 2 ವಾರ ಪೂಜೆ ಆದಮೇಲೆ ನಾನು ಒಡವೆನ ಬಿಡಿಸ್ಕೊಂಡು ಬರ್ತೀನಿ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದ್ದಕ್ಕಿದ್ದಂಗೆ ಕಾಲ್ ಬಂತು, ನನಗೆ ಅಮೌಂಟ್ ಅಡ್ಜಸ್ಟ್ ಆಯಿತು, ಹೋಗಿ ಡ್ರಾ ಮಾಡ್ಕೊಂಡು ಆ ಅಮೌಂಟ್ನ ತಗೊಂಡೋಗಿ ಒಡವೆನ ಬಿಡಿಸ್ಕೊಂಡು ಬಂದು ಎಷ್ಟು ಗೊತ್ತಾ ಫ್ರೆಂಡ್ಸ್, ಹೆಚ್ಚು ಕಡಿಮೆ ಒಂದು 16-17 ವರ್ಷದಿಂದ ಬ್ಯಾಂಕಲ್ಲೇ ಇದ್ದಿರ್ತಕ್ಕಂಥ ಒಡವೆಗಳನ್ನ ನಾನು ಈ ಪೂಜೆ ಮಾಡಿ ಬಿಡಿಸ್ಕೊಂಡು ಬಂದೆ ಅಂತ ಹೇಳೋದಕ್ಕೆ ನನಗೆ ಯಾವುದೇ ರೀತಿ ಅನುಮಾನ ಇಲ್ಲ. ನಾನು ಈ ಪೂಜೆ ಮಾಡಿ 2 ವಾರದಲ್ಲಿ ಹೋಗಿ ಒಡವೆನ ಬಿಡಿಸ್ಕೊಂಡು ಬಂದೆ. ನೀವು ಸಹ ಮಾಡಿ ಒಳ್ಳೆಯದನ್ನು ಪಡ್ಕೊಳ್ಳಿ ಅಂತ ನಾನು ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತೀನಿ ಅಷ್ಟೇ. ಯಾರಿಗೆ ಗೊತ್ತು, ನಾವೇನಾದರೂ ಈ ಪೂಜೆನಲ್ಲಿ ಏನಾದ್ರೂ ತಪ್ಪು ಮಾಡಿರ್ತೀವಲ್ವ, ಹಾಗಾಗಿ ಒಂದು ಕ್ಷಮೆನೂ ಕೇಳಿಬಿಡಿ ದೇವರಿಗೆ. ಪೂಜೆ ಎಲ್ಲ ಆದಮೇಲೆ ನಾನು ಈ ಪೂಜೆಯಿಂದ ಏನಾದರೂ ತಪ್ಪುಗಳು ನಡೆದಿದ್ರೆ ಅದನ್ನೆಲ್ಲ ನಿನಗೆ ಕ್ಷಮಿಸಬೇಕು ತಾಯಿ ಅಂತ ಹೇಳಿ ಆ ಪೂಜೆ ಎಲ್ಲ ಆಯಿತು. ಕ್ಷಮಾಪಣ ಮಂತ್ರ ಅಂತೆಲ್ಲ ಬರುತ್ತೆ, ಅದೆಲ್ಲ ಹೇಳೋದಕ್ಕೆ ಬಂದಿಲ್ಲ ಅಂದರೆ ನಾನು ಈ ಪೂಜೆನಲ್ಲಿ ಏನಾದರೂ ತಪ್ಪುಗಳಿದ್ರೆ ನೀನು ಅದನ್ನು ಮನ್ನಿಸು, ನೀನು ಅದನ್ನು ಕ್ಷಮಿಸು ತಾಯಿ ಅಂತ ಹೇಳ್ಕೊಂಡು ಆದಮೇಲೆ ನೀವು ಅದನ್ನು ಲಕ್ಷ್ಮಿ ಅಷ್ಟೋತ್ತರ ಹೇಳ್ಕೋಬೇಕಾಗುತ್ತೆ. ಅಷ್ಟೋತ್ತರ ಹೇಳ್ತಾ ಕುಂಕುಮಾರ್ಚನೆ ಸಹ ಮಾಡ್ಬೋದು. ಲಕ್ಷ್ಮಿ ವಿಗ್ರಹ ಇತ್ತು ಇಲ್ಲ ಅಂತಂದರೆ ಒಂದು ವೀಳ್ಯದೆಲೆ ಮೇಲೆ ಮಾಡ್ಕೋಬೋದು. ನಾನಿಲ್ಲಿ ಹೂವಿನ ದಳದಿಂದ ರೋಸ್ ಪೆಟಲ್ಸ್ ಬರುತ್ತಲ್ವ, ಅದರಿಂದನೇ ನಾನು ಲಕ್ಷ್ಮಿ ಅಷ್ಟೋತ್ತರನ ಮಾಡಿದ್ದೀನಿ. ನೋಡ್ಬೋದು ನೀವು ಈ ರೀತಿಯಾಗಿ. ಹೂವಿನ ದಳದಿಂದನೂ ಸಹ ಲಕ್ಷ್ಮಿ ಅಷ್ಟೋತ್ತರ ಮಾಡ್ಬೋದು. ನಿಮಗೆ ಯಾವುದೇ ರೀತಿ ಅನುಮಾನ ಬೇಡ. ಈ ರೀತಿಯಾಗಿ ಮಾಡಿದ್ರೂ ಆ ರೀತಿಯಾಗಿ ಮಾಡಿದ್ರೂ 2 ನಾವು ದೇವರಿಗೇ ಮಾಡೋದು. ಹಾಗಾಗಿ ನಾನು ಹೂವಿನಿಂದನೇ ಮಾಡಿದ್ದೀನಿ. ಇನ್ನು ಮನೆಯಲ್ಲಿರ್ತಕ್ಕಂಥ ಚಿಕ್ಕ ಚಿಕ್ಕ ವಿಗ್ರಹ ಫೋಟೋಗಳಿಗೆಲ್ಲ ಸಿಂಪಲ್ಲಾಗಿ ಪೂಜೆನ ಮಾಡಿದ್ದೆ ನಾನು. ಅದೆಲ್ಲ ಆದಮೇಲೆ ಫಲಶ್ರುತಿ ಅಂತ ಸಿಗುತ್ತೆ, ಬುಕ್ಕಲ್ಲಿ ಇರುತ್ತೆ ನೋಡಿ. ನೀವು ಯಾವುದಾದ್ರೂ ಲಕ್ಷ್ಮೀ ಪೂಜೆಗೆ ಸಂಬಂಧಪಟ್ಟಂಥ ಒಂದು ಬುಕ್ಕಲ್ಲಿ ಇರುತ್ತೆ, ವರಮಹಾಲಕ್ಷ್ಮಿ ಬುಕ್ಕಲ್ಲಿ ಸಿಗುತ್ತೆ ನಿಮಗೆ. ಅದನ್ನು ಕೊನೆಯದಾಗಿ, ಯಾಕೆಂದರೆ ಪೂಜೆ ಮಾಡಿದ ಫಲ ನಮಗೆ ಸಿಗಬೇಕಲ್ವಾ, ಫಲಶ್ರುತಿ ಮಂತ್ರನ ನೀವು ಓದ್ಕೊಳ್ಳಿ, ಅದನ್ನು ತಾಯಿ ಲಕ್ಷ್ಮಿ ಮುಂದೆ ಹೇಳಿ, ತಾಯಿನ ಬೇಡ್ಕೊಳ್ಳಿ ನಿಮ್ಗೇನು ಬೇಕು. ಇನ್ನೊಂದು, ನಿಮ್ಮ ಬೇಡಿಕೆಗಳು ಏನಿದ್ರು ನೀವು ಅಷ್ಟೊತ್ತರ ಎಲ್ಲ ಆದಮೇಲೆ ಹೇಳ್ಕೊಂಡ್ಬಿಟ್ಟು ತಾಯಿಗೆ ಬಾಯಿ ಬಿಟ್ಟು ಹೇಳ್ಕೊಳ್ಳಿ. ನೀವು ಏನೇ ಬೇಡಿಕೆ ಇಡೋದಿದ್ರೂ ನಿಮ್ಮ ಸಮಸ್ಯೆಗಳು ಏನಿತ್ತು ಅದನ್ನು ಹೇಳಿ, ತಾಯಿ ಒಂದೊಂದಾಗಿಯೇ ಬಗೆಹರಿಸ್ತಾ ಬರ್ತಾಳೆ. ನಿಮ್ಗೆ ಯಾವುದೇ ರೀತಿಯಾಗಿ ಅನುಮಾನ ಬೇಡ. ಇನ್ನು ಪೂಜೆ ಎಲ್ಲ ಆಯಿತು, ಸಾಂಬ್ರಾಣಿ ಹಾಕ್ತಾಯಿದ್ದೀನಿ. ಸಾಂಬ್ರಾಣಿಗೆ ಎಲ್ಲ ಸ್ಪೈಸಸ್ನ ನಾನು ಬಳಸ್ತಾ ಇದ್ದೀನಿ. ಚಕ್ಕಿ, ಏಲಕ್ಕಿ, ಲವಂಗ, ಒಂದಷ್ಟು ಬಿಳಿ ಸಾಸಿವೆ, ಪಲಾವ್ ಎಲೆ, ಹಾಗೆಯೇ ಸ್ವಲ್ಪ ಕರ್ಪೂರ ಹಾಕಿದ್ದೀನಿ. ಅದನ್ನು ತೋರಿಸಿದ್ನೋ ಇಲ್ವೋ ನನಗೂ ಗೊತ್ತಿಲ್ಲ, ವೀಡಿಯೋನಲ್ಲಿ ಸ್ಕಿಪ್ ಆಗಿದ್ರೆ, ಬಟ್ ನಾನು ಏನೇನು ಹಾಕಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ. ಇದೆಲ್ಲನೂ ಹಾಕ್ಬಿಟ್ಟು ಚಿಪ್ಪನ್ನು ಸುಡಿ, ಇಲ್ಲ ಅಂತಂದರೆ ಬೆಸ್ಟ್ ಅಂದರೆ ಸಗಣಿ ಸಿಗುತ್ತಲ್ವ, ಹಸು ಸಗಣಿ, ಅದನ್ನು ಒಂದು ಸ್ವಲ್ಪ ಕುಳ್ಳು ಥರ ತಟ್ಬಿಟ್ಟು ಅದನ್ನು ಒಣಗಿಸಿ ಇಟ್ಕೊಳ್ಳಿ. ಯಾಕೆಂತಂದರೆ ಅದು ತುಂಬ ಚೆನ್ನಾಗಂದರೆ ತುಂಬ ಚೆನ್ನಾಗಿ ಕೆಂಡ ಆಗುತ್ತೆ. ಅದ್ರ ಮೇಲೆ ನೀವು ಧೂಪ ಹಾಕ್ಕೋಬೋದು. ಎಲ್ರಿಗೂ ಚಿಪ್ಪು ಸಿಕ್ಕಲ್ಲ ಅಂತಂದರೆ ಈ ಹಳ್ಳಿ ಸೈಡ್ ಇರೋರೆಲ್ಲ ಈ ರೀತಿಯಾಗಿ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಹಳ್ಳಿನ ಬಿಡಿ, ಕೆಂಡ ಸಿಗುತ್ತೆ, ಬಟ್ ಅಷ್ಟೊತ್ತಲ್ಲೇ ಅಡುಗೆ ಮಾಡಿರಲ್ವಲ್ಲ, ಆ ರೀತಿಯಾಗಿ ಮಾಡಿಟ್ಕೊಳ್ಳಿ ಅಂತ ಹೇಳ್ತೀನಿ. ಇನ್ನು ಸಾಂಬ್ರಾಣಿ ಎಲ್ಲ ಹಾಕಿದ್ದು ಸಹ ಆಯಿತು. ಪೂಜೆ ಅಂತ ಅಂದರೆ ಸ್ವಲ್ಪ ವಿಶೇಷ ಅಲ್ವಾ, ಆದರೆ ನಾನು ಯಾವಾಗಲೂ ಮಾವಿನ ಸೊಪ್ಪು ಸಿಕ್ತು ಅಂದರೆ ಈ ರೀತಿಯಾಗಿ ಹೊಸ್ಲಿಗೆ ಬಾಗಿಲಿಗೆಲ್ಲ ಅಲಂಕಾರ ಮಾಡಿರ್ತೀನಿ. ಬಟ್ ಆ್ಯಸ್ ಯೂಶ್ವಲ್ ಶುಕ್ರವಾರ, ಮಂಗಳವಾರ, ಅಮಾವಾಸ್ಯೆ, ಪೌರ್ಣಮಿ, ಹೊಸ್ಲು ಪೂಜೆ ನಂದು ಹೀಗೇ ಇರುತ್ತೆ. ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡಿದ್ದೀನಿ, ಹೂವು ಎಲ್ಲ ಇಟ್ಟಿದ್ದೀನಿ. ಇದು ಅಂಗಳದಲ್ಲಿ, ಈ ಮನೆಯಲ್ಲಿ ಸ್ವಲ್ಪ ಜಾಗ ಇದೆ ಫ್ರೆಂಡ್ಸ್ ರಂಗೋಲಿ ಹಾಕ್ಕೊಳ್ಳೋದಕ್ಕೆ, ಹಾಗಾಗಿ ಒಂದು ಪುಟ್ಟದಾಗಿರ್ತಕ್ಕಂಥ ರಂಗೋಲಿನ ಹಾಕ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆಗಿದ್ಮೇಲೆ ಇನ್ನೇನು ಬೆಳಕು ಆಗ್ತಾಯಿತ್ತು, ಆ ಟೈಮಲ್ಲಿ ತೆಕ್ಕೊಂಡಿದ್ದೆ. ಯಾಕೆಂತಂದರೆ ನಾನು ಇದನ್ನು ದೂರದಿಂದ ಆ್ಯಡ್ ಮಾಡಿದ್ದೆ, ವಿಡಿಯೋ ಕ್ಲಿಪ್ಪಿಂಗ್ಸ್ ಹತ್ತಿರದಿಂದ ನಾನು ತೋರಿಸಿರಲಿಲ್ಲ. ಹಾಗಾಗಿ ಒಂದು ರೌಂಡ್ ಹೋಗಿ ವಿಡಿಯೋ ಹಿಡ್ಕೊಂಡು ಬರೋಣ ಅಂತ ಹೇಳಿ ಬಂದು ವಿಡಿಯೋ ಮಾಡಿಕೊಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಉಪವಾಸ ಮಾಡಬೇಕಾ ಅಂತ ಅಂದರೆ ಇಲ್ಲ, ನನ್ನ ಪ್ರಕಾರ ಕೇಳೋದಾಯಿತು ಅಂತಂದರೆ ನಾನು ಉಪವಾಸ ಮಾಡಿಲ್ಲ. ಯಾಕೆಂತಂದರೆ ನಾನು ಪ್ರತಿ ಏಕಾದಶಿನೂ ನಿರ್ಜಲ ಉಪವಾಸ ಮಾಡೋದ್ರಿಂದ ನಾನು ಇಲ್ಲಿ ಉಪವಾಸ ಆಚರಣೆ ಮಾಡಿಲ್ಲ, ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊಳ್ತೀನಿ. ಯಾಕೆಂದರೆ ಬ್ರಾಹ್ಮಿ ಮುಹೂರ್ತದಲ್ಲೇ ತಾಯಿ ಪೂಜೆ ಆಗಿರೋದ್ರಿಂದ ತಾಯಿಗೆ ಏನಾದರೂ ನೈವೇದ್ಯ ಮಾಡಿ ನಾವು ಕೂಡ ಊಟ ಮಾಡಿದ್ರೆ ಆಯಿತು. ಇಷ್ಟ ಆಗಿತ್ತು ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ನಾನು ಆಷಾಢ ಲಕ್ಷ್ಮಿ ಪೂಜೆನ ಯಾವ ರೀತಿಯಾಗಿ ಮಾಡಿದೆ, ನಾನು ಅದರಿಂದ ಏನೆಲ್ಲ ರಿಸಲ್ಟ್ ತೊಗೊಂಡೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ.
ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಸಹ ಪೂಜೆಯನ್ನು ಮಾಡಿ ಫಲನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ವಿಡಿಯೋ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಫ್ರೆಂಡ್ಸ್. ಮುಂದಿನ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗ್ತೀನಿ. ಹೋಗಿ ಬರ್ತೀನಿ. ಥ್ಯಾಂಕ್ ಯು.